ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಈಗಲೂ ಲೆವೆಲ್ 2 ENK ಲೆವೆಲ್ 2 RNW ಕಾರ್ಡ್ ನಂಬರ್ 3 ಫಸ್ಟ್ ಮೈಲ್ ಸ್ಟೋನ್ ಮೊದಲನೇ ತಟ್ಟೆ ಆಲ್ಫಾಬೆಟ್ ಸೀಕ್ವೆನ್ಸ್. ಇದು ಅಷ್ಟೇ, ಇದು ಇಂಟ್ರೊಡ್ಯೂಸ್ ದ ಕಾರ್ಡ್ ಅಂದರೆ ಇದೆಲ್ಲನೂ ಆಲ್ಫಾಬೆಟ್ ಸೀಕ್ವೆನ್ಸ್ಗೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಸೀಕ್ವೆನ್ಸಲ್ಲಿ ಮಗು ಹೇಳೋಕ್ಕೆ ಬರೀ ಕಲ್ತ್ಕೊಳ್ಳೋಕ್ಕೆ ಇದೆಲ್ಲ ಒಂದೊಂದು ಆ್ಯಕ್ಟಿವಿಟಿ. ಇದು ಇನ್ನೊಂದು ಆ್ಯಕ್ಟಿವಿಟಿ, ಮೂರನೇ ಆ್ಯಕ್ಟಿವಿಟಿ. ಲರ್ನಿಂಗ್ ಆಬ್ಜೆಕ್ಟ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ರಿಕಗ್ನೈಸ್ ಆ್ಯಂಡ್ ಟೆಲ್ ದ ಲೆಟರ್ಸ್ ಆಫ್ ದ ಆಲ್ಫಾಬೆಟ್ ಇನ್ ದ ಕರೆಕ್ಟ್ ಸೀಕ್ವೆನ್ಸ್. ಅದೇ ಮಕ್ಕಳು ಲೆಟರ್ಸ್ನ ರಿಕಗ್ನೈಸ್ ಮಾಡಬೇಕು, ತಿಳಿಬೇಕು ಮತ್ತು ಆರ್ಡ್ರಲ್ಲಿ ಹೇಳಕ್ಕೆ ಬರೆಯೋಕ್ಕೆ ಬರಬೇಕು. ಆ್ಯಕ್ಟಿವಿಟಿ 3 ಇದು ಮೂರನೇ ಆ್ಯಕ್ಟಿವಿಟಿ. ಮೆಟೀರಿಯಲ್ಸ್ ರಿಕ್ವೈರ್ಡ್ 4-5 ಸೆಟ್ಸ್ ಆಫ್ ಲೆಟರ್ ಕಾರ್ಡ್ಸ್. ಲೆಟರ್ ಕಾರ್ಡ್ಸ್ 4-5 ಸೆಟ್ಟು ವಿತ್ ಕ್ಯಾಪಿಟಲ್ ಲೆಟರ್ಸು ಸ್ಮಾಲ್ ಲೆಟರ್ಸ್ ಎಲ್ಲ 4 ಸೆಟ್ ಕ್ಯಾಪಿಟಲ್ ಲೆಟರ್ಸು 4 ಸೆಟ್ ಸ್ಮಾಲ್ ಲೆಟರ್ಸು ಆನ್ ಐದರ್ ಸೈಡ್ ಆಫ್ ದ ಕಾರ್ಡ್ ಇಟ್ಕೋಬೇಕು. ಈಗ ಪ್ರೊಸೀಜರ್ ಏನು ಮಾಡಬೇಕು? ಸ್ಟೂಡೆಂಟ್ಸ್ ಟು ಲುಕ್ ಅಟ್ ದ ಚಾರ್ಟ್ ಆ್ಯಂಡ್ ಪುಟ್ ದ ಲೆಟರ್ಸ್ ಇನ್ ಎ ರೋ. ಚಾರ್ಟ್ ನೋಡ್ಕೊಂಡು ಮಕ್ಕಳು ಅಕ್ಷರಗಳನ್ನು ಒಂದು ಲೈನಾಗಿ ಜೋಡಿಸ್ಬೇಕು. ಮೊದಲು ಏನು ಮಾಡಬೇಕು? ಬಿಗಿನ್ ವಿತ್ ABCD ಶುರು ಮಾಡಿ. ಆಸ್ಕ್ ವಾಟ್ ದ ಫಸ್ಟ್ 4 ಲೆಟರ್ಸ್ ಆರ್. ಮೊದಲು 4 ಅಕ್ಷರಗಳು ಯಾವುದು ಅಂತ ಮಕ್ಕಳನ್ನ ಕೇಳಬೇಕು. ಆಗ ಮಕ್ಕಳು ಹೇಳ್ತಾರೆ ABCD ಅಂತ. ಹೇಳಿದ್ಮೇಲೆ ಆ ಕಾರ್ಡನ್ನ ಜೋಡಿಸಿಡಿ ಸೀಕ್ವೆನ್ಸಲ್ಲಿ ABCD ಲೈನಲ್ಲಿ ಆ ಲೈನ್ ಮಕ್ಕಳು ಇರ್ತಾರೆ. ನೆಕ್ಸ್ಟ್ ಆಸ್ಕ್ ದ ಸ್ಟೂಡೆಂಟ್ ದ ನೆಕ್ಸ್ಟ್ 3 ಲೆಟರ್ಸ್. ಅದ್ರ ಮುಂದಿನ 3 ಅಕ್ಷರಗಳು ಯಾವುದು ಅಂತ ಕೇಳಬೇಕು. ಆಗ ಸ್ಟೂಡೆಂಟ್ಸ್ ಹೇಳ್ತಾರೆ EFG ಅಂತ. ಹೇಳ್ತಾಗ ಸ್ಟೂಡೆಂಟ್ಸ್ ತಿರ್ಗಾ EFGನ ಅದ್ರ ಮುಂದಕ್ಕೆ ಪಕ್ಕಕ್ಕೆ ಇಡೋಕ್ಕೆ ಹೇಳಬೇಕು. D ಪಕ್ಕಕ್ಕೆ EFGನ ದೇ ರೀಡ್ ದ ಎಂಡ್. ಆಮೇಲೆ ಓದಕ್ಕೆ ಹೇಳಬೇಕು. ಎಂಟೈರ್ ಸೀಕ್ವೆನ್ಸ್ ಓದ್ತಾರೆ ABCD EFG ಅಂತ. ನೆಕ್ಸ್ಟ್ ಕಂಟಿನ್ಯೂ ದ ಪ್ರಾಸೆಸ್. ನೆಕ್ಸ್ಟ್ HIJK ಮುಂದಿನ 4 ಅಕ್ಷರ ಹೇಳಬೇಕು. ಮಕ್ಕಳು ಹೇಳ್ತಾರೆ HIJK. ಆ ಕಾರ್ಡನ್ನ ಅದ್ರ ಪಕ್ಕ ಇಡಬೇಕು EFG ಆದಮೇಲೆ. ಅಂದರೆ ಮಧ್ಯೆ ಒಂದೊಂದು ಸ್ಪೇಸು ರೈಮಲ್ಲಿ ಇದೆಯಲ್ಲ ಆ ಥರ ABCD ಆದಮೇಲೆ ಒಂದು ಸ್ಪೇಸ್ ಬಿಟ್ಟು ಒಂದು ಚೂರು ಮುಂದಕ್ಕೆ EFG 3 ಜೋಡಿಸೋದು. ಈಗ HIJK ಹೇಳ್ತೀರಲ್ವ ಅದನ್ನು HIJK ಅದನ್ನು ಇನ್ನೊಂದು ಸ್ವಲ್ಪ ಮುಂದೆ ಇಡು. ನೆಕ್ಸ್ಟ್ ಇಂಟ್ರೊಡ್ಯೂಸ್ LMNOPನ ಇಂಟ್ರೊಡ್ಯೂಸ್ ಮಾಡಬೇಕು. ಒಂದು 5 ಅದ್ರ ಮುಂದಕ್ಕೆ 5 ಅಕ್ಷರಗಳು ಯಾವುದು ಆ ಮಕ್ಕಳು ಹೇಳ್ತಾರೆ. ಹೇಳ್ಬಿಟ್ಟು ಜೋಡಿಸ್ತಾರೆ. ಜೋಡಿಸಿಟ್ಬಿಟ್ಟು ಪ್ರಾಸೆಸ್ನ ಹೇಳ್ತಾರೆ. ABCD ಹೇಳಕ್ಕೆ ಹೇಳಬೇಕು ನೋಡಿಕೊಂಡು ABCD EFG HIJK LMNOP. ಈಗ ನೆಕ್ಸ್ಟು ಮುಂದಿನ 6 ಅಕ್ಷರಗಳು ಅಂತ ಹೇಳಬೇಕು. QRS TUV ಮಕ್ಕಳು ಇದ್ದ. ಸೊ ಹೇಳಿಬಿಟ್ಟು ಅದನ್ನು ಅದ್ರ ಮುಂದಕ್ಕೆ ಜೋಡ್ಸೋಕ್ಕೆ ಹೇಳಬೇಕು. P ಇಂದ ಮುಂದಕ್ಕೆ QRS TUV. ನೆಕ್ಸ್ಟ್ ತಿರ್ಗಾ ಇನ್ನು 4 ಅಕ್ಷರ ಉಳಿದ ಕೊನೆ ಅಕ್ಷರಗಳು ಯಾವುದು ಅಂತ ಹೇಳಬೇಕು. ಮಕ್ಕಳು ಹೇಳ್ತಾರೆ. ಹೇಳ್ಬಿಟ್ಟು ಅದನ್ನು ಜೋಡಿಸ್ತಾರೆ WXYZ. ಅದೆಲ್ಲ ABCD ಹೇಳ್ಕೊಂಡು ಬಂದು ಹೇಳ್ತಾರೆ ಅಲ್ವಾ, ಗೊತ್ತಾಗುತ್ತೆ WXYZ. ಆಗ ಅದನ್ನು ಜೋಡಿಸ್ಬಿಟ್ಟು ಎಲ್ಲರಿಗೂ ಮುದ್ದು ಅದನ್ನು ನೋಡಿಕೊಂಡು ಹೇಳಕ್ಕೆ ಹೇಳಬೇಕು. ABCD EFG HIJK LMNOP QRS TUV WXYZ ಅಂತ ಮಕ್ಕಳು ಎಲ್ಲ ಹೋಲ್ ಕ್ಲಾಸು 2-3 ಸಲ ಹೇಳಿಸ್ಬೇಕು ಚೆನ್ನಾಗಿ. ಇದು ಕಾರ್ಡ್ ನಂಬರ್ 3 RNW ಫಸ್ಟ್ ಮೈಲ್ ಸ್ಟೋನ್ RNW ಲೆವೆಲ್ 2. ಓಕೆ, ಥ್ಯಾಂಕ್ ಯು. ಅಂಡರ್ಸ್ಟುಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.